ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಪ್ಪ, ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕಾ? ಆದರೂ ಶ್ರೀವಲ್ಲಿ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಅವಳು ನನ್ನ ಮೇಲೆ ದ್ವೇಷ ಮಾಡ್ತಾಳೆ, ನನ್ನ ವಿರುದ್ಧವಾಗಿ ನಿಲ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ನಮ್ಮಿಬ್ರನ್ನ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಮೇಡಮ್, ಶ್ರೀವಲ್ಲಿ ಮನಸ್ಸು ಮಗು ಥರ. ಕೆಲವೊಂದು ಪರಿಸ್ಥಿತಿಗಳು ಅವಳ ಮನಸ್ಸನ್ನ ಬದಲಾಯಿಸ್ಬಿಟ್ರೈತೆ ಅಷ್ಟೇ. ಅವಳು ತುಂಬಾ ಒಳ್ಳೆಯವಳು ಮೇಡಮ್. ಅಂದರೆ ನೀವು ಇನ್ನೂ ಒಳ್ಳೆಯವರು, ಅವಳು ಒಂದು ಮಟ್ಟಿಗೆ ಒಳ್ಳೆಯವಳು ಅಷ್ಟೇ. ಆಯ್ತಾಯ್ತು, ಅವಳು ನನಗಿಂತ ಒಳ್ಳೆಯವಳೆ, ಓಕೆನಾ? ಇಲ್ಲ ಮೇಡಮ್, ನೀವು ತುಂಬ ಒಳ್ಳೆಯವರೇ. ರಾಯರು ಹೀಗೆ ನೋಡ್ತಾ ನಿಂತಿರ್ತಿರೋ ಅಥವಾ ಕೆಲ್ಸಕ್ಕೆ ಹೋಗ್ತಿರೋ? ಅಯ್ಯಯ್ಯೋ, ಹೌದಲ್ವಾ? ಅದು ನಿಮ್ಮನ್ನು ನೋಡ್ತಾ ನಿಮ್ಮ ಪ್ರೀತಿಲೇ ಕಳೆದು ಹೋಗ್ಬಿಟ್ಟೆ, ಕೆಲ್ಸಕ್ಕೆ ಹೋಗೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಪರವಾಗಿಲ್ಲ, ನಿಧಾನವಾಗಿ ಹೋಗು. ಅಳಿಯಂಗೆ ಟೈಮ್ ಲಿಮಿಟ್ ಇರಲ್ಲ. ಅದರಲ್ಲೂ ಮುದ್ದಾದ ಅಳಿಯಂಗೆ ಮುದ್ದಾದ ಮಾವ ಅಲ್ವಾ ಅವರು? ಮೇಡಮ್ ಬಿಡಿ, ಕಾಂತ ಮತ್ತೆ ನೋಡಿದ್ರೆ ಮೂರ್ಛೆ ಹೋಗ್ಬಿಡ್ತಾರೆ. ಬರ್ತೀನಿ ನಾನು. ಕಾಂತಮ್ಮಂದು ಅತಿ ಆಯ್ತು. ಅಲ್ಲ, ನಾವಿಬ್ರು ಜೊತೆ ಆಗಿರೋದಕ್ಕೂ ಈ ಕಾಂತಮ್ಮ ಹೀಗೆ ಆಡ್ತಿರೋದಕ್ಕೂ ಏನ್ ಸಂಬಂಧ? ಈಗೇನು ಮಾಡೋಣ ಅನ್ಕೊಂಡಿದ್ಯಪ್ಪ? ಇನ್ನೇನಿಲ್ಲ ಮಗನೆ, ಆ ಪೃಥ್ವಿ ಹತ್ರ ಹೋಗಿ ಮಾತಾಡಬೇಕು. ಅಮ್ಮವ್ರು ಏನೇನು ಹೇಳ್ತಾರೋ ಅದ್ರ ಹಾಗೆ ನಡ್ಕೋಬೇಕು. ಇಷ್ಟು ವರ್ಷ ನಂದಿನಿ ಅಮ್ಮವ್ರು ಕಾಯ್ದಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ಬೇಕು. ಎಲ್ಲ ನಿಧಾನವಾಗಿ ಕೈ ಕೊಡ್ತಾ ಇದೆ. ಯುದ್ಧ ಇನ್ನೇನು ಶುರು ಆಗಬೇಕು. ಈ ಮಾತು ಕೇಳ್ತಿದ್ರೆ ರಕ್ತ ಕುದೀತಾ ಇದೆಯಪ್ಪ. ಯುದ್ಧ ಆದಷ್ಟು ಬೇಗ ಶುರುವಾಗಬೇಕು. ನಾವೆಲ್ಲರೂ ನಂದಿನಿ ಅಮ್ಮವ್ರಿಗೋಸ್ಕರ ಹೋರಾಡಬೇಕು. ಆದರೆ ಯಜಮಾನ್ರನ್ನ ನಂದಿನಿ ಅಮ್ಮವ್ರನ್ನ ಒಂದು ಮಾಡೋದಾದ್ರೂ ಹೇಗಪ್ಪ ಇದ್ರ ಮಧ್ಯ? ಲೋ ಮಗನೇ, ನೀನು ಹಳಿನಾಗಿ ಅತ್ತೆ ಮಾವನ್ನ ಒಂದು ಮಾಡಬೇಕು. ನಾನು ಅವ್ರ ಬೀಗನಾಗಿ ಅಮ್ಮವ್ರನ್ನೂ ಯಜಮಾನ್ರು ಒಂದು ಮಾಡಬೇಕು. ಹಾಗೆ ಅಮ್ಮವ್ರಿಗೆ ಅಂಟ್ಕೊಂಡಿರೋ ಕಳಂಕನ ತೊಳಿಬೇಕು ಕಣೋ. ಇದೆಲ್ಲದಕ್ಕೂ ಪ್ರಾಣನ ಒತ್ತೆ ಇಟ್ಟು ಹೋರಾಡೋಕ್ಕೆ ಸಿದ್ಧವಾಗಿದ್ದೀನಿ ಮಗನೇ. ನಂದಿನಿ ಅಮ್ಮವ್ರಿಗೆ ರಕ್ಷಣೆ ಆಗಿದ್ದೀನಿ. ಇನ್ನು ಚಾಲಾಕಿಯಾಗಿ ಯೋಚನೆ ಮಾಡೋದಕ್ಕೆ ನೀನಿದೆಯಾ? ನೀನೇನು ಅನ್ಕೋತೀಯೋ ಹಾಗೆ ಮಾಡು. ಒಟ್ಟಿನಲ್ಲಿ ಆ ಕುಟುಂಬ ಒಂದಾಗಬೇಕು ಕಣೋ. ನಿಜ ಅಪ್ಪ. ಯಜಮಾನ್ರು, ನಂದಿನಿ ಅಮ್ಮವರು, ಶ್ರಾವಣಿ ಮೇಡಮು ಇವರೆಲ್ಲರೂ ಒಟ್ಟಿಗೆ ಇರೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ತಾಯಿಗೆ ಮಗಳ ಪ್ರೀತಿ, ಮಗಳಿಗೆ ತಾಯಿ ವಾತ್ಸಲ್ಯ, ಆಮೇಲೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಆದಷ್ಟು ಬೇಗ ಇದ್ಬಿಡ್ಬೇಕು. ಅಷ್ಟು ಮಾತ್ರ ಅಲ್ಲ ಕಣೋ, ಆ ವಿಜಯಾಂಬಕ್ಕೆ ಇದಲ್ಲ ಒಂಥರ ರಕ್ತ ಪಿಶಾಚಿ ಇದ್ದಕ್ಕೆ. ಸಾಯ್ತಾಳೆ ಸೋಲ್ತಾಳೆ ಅಂತ ಅಂದ್ಕೊಂಡ್ರು ಅವಳು ಸಾಯೋದಿಲ್ಲ, ಸೋಲೋದು ಇಲ್ಲ ಕಣೋ. ಬಿದ್ದವಳು ಮತ್ತೆ ಎದ್ದು ಬರ್ತಾನೆ ಇರ್ತಾಳೆ. ಒಂದಲ್ಲ ಒಂದು ಕುತಂತ್ರ ಮಾಡಿ ಆ ಮನೆ ಶಾಂತಿನ ಹಾಳು ಮಾಡ್ತಾಳೆ. ಮೊದಲು ಅವಳು ಬಣ್ಣ ಬಯಲಾಗಬೇಕು. ಆದರೆ ನನಗೆ ಈಗ ನಂಬಿಕೆ ಇದೆ ಕಣೋ. ನೀನು ನಮ್ಮ ಜೊತೆ ಇದೆಯಾ ಅಂತ ಧೈರ್ಯ ಇದೆ. ನಮ್ಮ ಸೈನಿಕೆ ನೀನು ಸೇರ್ಕೊಂಡಲ್ಲ, ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡು. ಆಗುತ್ತಪ್ಪ. ತಾಯಿ ಪ್ರೀತಿ ಇಲ್ಲ ಅಂತ ಶ್ರಾವಣಿ ಮೇಡಮ್ ಇಷ್ಟು ದಿನ ತಬ್ಲಿ ಹಾಗೆ ಬದುಕ್ಬಿಟ್ರು. ಈಗ ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ. ಅವ್ರು ಮಾತ್ರ ಅಲ್ಲ ಕಣೋ, ಅಮ್ಮವರು ಮಗಳನ್ನ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಮಡ್ಲಲ್ಲಿ ಮಲಸ್ಕೊಂಡು ಅಪ್ಪಿ ಮುದ್ದಾಡಕ್ಕೆ ಕಾಯ್ತಾ ಇದ್ದಾರೆ ಕಣೋ. ಮಾವ